ಪುರಮ್ ವೈಟ್ ಫೀಲ್ಡ್ ITBT ಕಂಪ್ನಿಗೆ ನಿಯರ್ ಬೈ ಇರುವಂಥ ಮನೆ ಯಾರು ಹುಡುಕ್ತಾ ಇದ್ದೀರಾ? ರೆಂಟಲ್ ಇನ್ಕಮ್ ಬರಬೇಕು, ಪ್ಲಸ್ ಒಂದು ನಾವು ಸ್ಟೇ ಮಾಡಬೇಕು, ಒಂದು ಫ್ಲೋರ್ ಹೊಲ್ಲು ನಮಗೆ ಇರಬೇಕು, ಲಿಫ್ಟ್ ಇರಬೇಕು, ಬೋರ್ ಇರಬೇಕು, ಒಳ್ಳೆ ನೀರಿರಬೇಕು ಅನ್ನೋರಿಗೆ ಈ ಹೊಸ ಮನೆ ಸೇಲಿಗೆ ಬಂದಿದೆ. G+4 ಬಿಲ್ಡಿಂಗು. ಗ್ರೌಂಡ್ ಫ್ಲೋರ್ ಬಂದು ಪಾರ್ಕಿಂಗು ಪ್ಲಸ್ ಒಂದು RK ರೂಮ್ ಬಿಟ್ಟಿದ್ದಾರೆ ಸೆಕ್ಯೂರಿಟಿ ಪರ್ಪಸ್ಸು. ಇಲ್ಲ ನೀವು ಯಾರಿಗಾದ್ರೂ ಬಾಡಿಗೆ ಕೂಡ ಕೊಡ್ಬೋದು. ಲಿಫ್ಟ್ ಇದೆ, ಕೆಳಗಡೆ ಒಂದು ಟಾಯ್ಲೆಟ್ ಇಟ್ಟಿದ್ದಾರೆ. ಸೊ ಸ್ಟೆಪ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಬಂದು 2 BHK ಓನರ್ ಪರ್ಪಸ್ಸು, ಓನರು ಸ್ಟೇ ಮಾಡೋದಕ್ಕೆ ಅಂತ ಮಾಡಿರೋಂಥದ್ದು. ಇನ್ನು ವುಡ್ ವರ್ಕ್ಸು, ಕೆಲವು ಫಿಟ್ಟಿಂಗ್ಸು, ಪೇಂಟಿಂಗ್ಸು ಮಾತ್ರ ಪೆಂಡಿಂಗ್ ಇರೋವಂಥದ್ದು. ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರು ಬಂದು 2 BHK ಪ್ಲಸ್ 1 BHK, 2 BHK ಪ್ಲಸ್ 1 BHK, 2 BHK ಪ್ಲಸ್ 1 BHK ಆ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಫ್ಲೋರ್ಗೆ ಎರಡೆರಡು ಮನೆ ಮಾಡ್ಕೊಂಡು ಹೋಗಿದ್ದಾರೆ. ರೆಂಟಲ್ ಇನ್ಕಮ್ ಪರ್ಪಸ್ ಮಾಡಿರೋಂಥ ಮನೆ ಇದು. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಟೈಮ್ ಪಾಸ್ ಮಾಡೋರು ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ. ಓನ್ಲಿ ಸೀರಿಯಸ್ ಬೈಯರ್ಸ್ ಯಾರಿದ್ದೀರಾ, ಓನರ್ಸು ನಾವು ರೆಂಟಲ್ ಇನ್ಕಮ್ ಪರ್ಪಸ್ಸು ಪ್ಲಸ್ ನಾವು ಇರೋದಕ್ಕೆ ನೋಡ್ತಾ ಇದ್ದೀವಿ, ಇಲ್ಲ ರೆಂಟಲ್ ಇನ್ಕಮ್ ನೋಡ್ತಾ ಇದ್ದೀವಿ ಅನ್ನೋರು ಕೇರ್ಪುರಂ ಸರೌಂಡಿಂಗಲ್ಲೇ ಬರೋಂತಹ ಹೌಸ್ ಇದು. ನಿಯರ್ ಬೈ ಒಂದು 6-7 ಕಿಲೋಮೀಟರ್ ಒಳಗಡೆ ITBT ಕಂಪ್ನಿಗಳು ಇರೋದ್ರಿಂದ ಒಳ್ಳೆ ರೆಂಟಲ್ ಇನ್ಕಮ್ ಬರೋಂತಹ ಪ್ರಾಪರ್ಟಿ ಇದು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಬೋದು. ಓನರ್ ಕೋಟಿಂಗ್ ಬಂದು ಪ್ರೈಸಿಂಗ್ ಕೋಟಿಂಗ್ ಬಂದು 2,80,00,000 ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. ವೆಸ್ಟ್ ಫೇಸಿಂಗ್ ಬರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದಾರೆ. ಸೊ ರೋಡು CC ರೋಡ್ ಬರುತ್ತೆ. ಸೊ ನಿಯರ್ ಬೈ ಮೇನ್ ರೋಡ್ಗೆ ನಿಯರ್ ಬೈ ಇರುವಂತಹ ಪ್ರಾಪರ್ಟಿ ಇದು. ಟೈಮ್ ಪಾಸ್ ಮಾಡೋರು ಯಾರೋ ಕಾಲ್ ಮಾಡೋಕೆ ಹೋಗಬೇಡಿ. ಸೀರಿಯಸ್ ಬೈಯರ್ಸ್ ಮಾತ್ರ ಕಾಲ್ ಮಾಡಿ. ಇದೇ ರೀತಿ ಯಾವುದಾದ್ರೂ ನೀವು ಪ್ರಾಪರ್ಟೀಸು ಸೇಲ್ ಮಾಡಬೇಕು ಇಲ್ಲ ಬೈ ಮಾಡಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು.